महाराज की जय। धन्यवाद। बोलो भारत माता की जय। परम पूज्य ಯೋಗೇಶ್ವರ ತಮಗೆಲ್ಲ ಗೊತ್ತಿರುವ ಹಾಗೆಯೇ ಇವತ್ತು ಶ್ರೀಗಳ ಒಂದು ಹೇಳಿಕೆಗೆ, ಶ್ರೀಗಳ ಒಂದು ಸಲಹೆಗೆ ಇಲ್ಲಿ ನಡೀತಕ್ಕಂಥ ಸಾಕಷ್ಟು ಇದು ಯಾಕೆ ನಡೀತಾ ಇದೆ? बोलो भारत माता की जय। भारत माता की जय। ವಿಜಯಪುರಕ್ಕೆ ನಿಷೇಧ ಹೇರಿದರ ಸಲುವಾಗಿ ಈ ಒಂದು ಹೋರಾಟಕ್ಕೆ ಉಪಸ್ಥಿತರಿರ್ತಕ್ಕಂತಹ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅಂಗಡಿ ಅಣ್ಣವರೇ ಅಪ್ಪು ಬಟ್ಟ ಮಾಡ್ತಾ ಇದ್ದಾರೆ ವಿನಃ ಧರ್ಮ ಒಡೆಯುವಂತಹ ಕೆಲಸ ಮಾಡ್ತಾ ಇಲ್ಲ. ಇವತ್ತು ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು ಇವತ್ತು ಸಾಕಷ್ಟು ಜನ ಅನಾಥರಿಗೆ ರಕ್ಷಣೆಯನ್ನು ಕೊಟ್ಟಂತಹ ಸ್ವಾಮೀಜಿಗಳು ಮತ್ತು ಬಡವರಿಗೆ ಅನಾಥರಿಗೆ ಸಾಕಷ್ಟು ಗೋಗಳನ್ನ ರಕ್ಷಣೆ ಮಾಡುವಂತಹ ಕೆಲಸ ಶ್ರೀಗಳು ಮಾಡ್ತಾ ಇದ್ದಾರೆ. ಇವತ್ತು ಅಂತ ಶ್ರೀಗಳಿಗೆ ನೀವು ನಿಷೇಧ ಹೇಳ್ತೀರಪ್ಪ ಅಂತಂದ್ರೆ ಈ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಅಂತ ನಾನು ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಶ್ರೀಗಳು ಇವತ್ತು ಸನಾತನ ಧರ್ಮವನ್ನು ಉಳಿಸ್ತಾ ಇದ್ದಾರೆ. ಎಷ್ಟೋ ರೈತರ ಬೆನ್ನಿಗೆ ಬೆಂಗಾವಲಾಗಿದ್ದಾರೆ. ನಾವು ಈ ಭಾರತ ದೇಶದ ರೈತ ಬೆನ್ನೆಲುಬು ಅಂತ ಹೇಳ್ತಾ ಇದ್ದೀವಿ. ಆದ್ರೆ ಆ ಬೆನ್ನು ಮುರಿಯುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅವ್ರಿಗೆ ಸರಿಯಾಗಿ ಪರಿಹಾರ ಸಿಗ್ತಾ ಇಲ್ಲ. ಅದನ್ನ ಬಿಟ್ಟು ನಾವು ಡಿನ್ನರ್ ಪಾರ್ಟಿ ಮಾಡಿದೆವು, ಅದನ್ನ ಮಾಡಿದೆವು ಅಂತ ಹೇಳಿ ಅಲ್ಲಿ ಬೆಂಗಳೂರಲ್ಲಿ ಕೂತು ವಿಚಾರ ಮಾಡ್ತಾ ಇದ್ದೀರಾ. ಧರ್ಮ ಉಳಿಸುವಂತಹ ಶ್ರೀಗಳಿಗೆ ರಾಜಕೀಯ ಕುತಂತ್ರದಿಂದ ರಾಜಕಾರಣಿಗಳು ಭಯಪಟ್ಟು ಏನೋ ಬಿಜಾಪುರ ಜಿಲ್ಲೆಯಲ್ಲಿ ಹಿಂದುತ್ವ ಬೆಳೆದ ನಮ್ಮ ಪಕ್ಷಕ್ಕೆ ತೊಂದರೆ ಆಗ್ತದೆ ತಿಳ್ಕೊಂಡು ಕಾಂಗ್ರೆಸ್ಸಿನ ಮಂತ್ರಿಗಳು ಎಲ್ಲರೂ ಮುಖಂಡರು ಪರಮ ಪೂಜ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ಜಿಲ್ಲೆಯ ಉಮೇಶ್ ನಿರ್ಬಂಧ ಮಾಡಿದ್ದು ಇದು ಅತ್ಯಂತ ಖಂಡನೀಯವಾದಂಥದ್ದು. ಒಂದು ಮಾತನ್ನು ಹೇಳಿ ಬಯಸ್ತಾ ಇದ್ದೀನಿ. ಈಗಾಗಲೇ ಅವರು ದುರ್ಗತಿಯವರಲ್ಲಿ ಹೇಳಾಗಿ ಇವತ್ತು ಬೆಂಕಿಯನ್ನು ಕೆಣಕಿದ್ರಿ. ಇಷ್ಟು ದಿವಸ ನೀವು ಬೇರೆ ಬೇರೆ ಯಾರ್ಯಾರು ಕೆಣಕಿದ್ರಿ, ಅದು ಇವತ್ತು ಕೆಣಕಿದ್ದು ಬೆಂಕಿಯನ್ನು ನೀವು ಸುಳ್ಳಾರ್ದು ಇಡಂಗಿಲ್ಲ. ಇವತ್ತು ಇದೇ ದಿನಗಳಲ್ಲಿ ಅದು ನಿರ್ಬಂಧ ತೆಗೆದೇ ಇದ್ರೆ ಈ ಬಿಜಾಪುರ ಜಿಲ್ಲೆ ಬಂದ್ ಮಾಡಿ ಏನಾದರೂ ಅಧಿಕಾರಿ ಘಟನೆ ಆದರೆ ಸಂಪೂರ್ಣ ಜವಾಬ್ದಾರರು ಇಲ್ಲಿಯ ಉಸ್ತುವಾರಿ ಸಚಿವರು ಹಾಗೂ ಸರ್ಕಾರ ಅನ್ನೋಂಥ ಮಾತನ್ನು ಹೇಳಿ ಇನ್ನೊಂದು ನಾನು ಒತ್ತಾಯ ಮಾಡ್ತೀನಿ. ಆದಷ್ಟು ಬೇಗನೆ ಇದರಿಂದ ಹಿಂಸಾಗಬೇಕು ಅನ್ನೋದು ಒತ್ತಾಯ ಮಾಡಿ ಇವತ್ತು ಸರ್ಕಾರ ಮಾಡ್ತಾ ಇದೆ. ಸರ್ಕಾರಕ್ಕೆ ನಾವು ಎಲ್ಲ ಸ್ವಾಮಿಗಳು ಇವತ್ತು ಬೀದಿಗೆ ಬರ್ತಾ ಇದೀವಿ. ಇನ್ನೇನಾದರೂ ನಾವು ಬೀದಿ ಬಿಟ್ಟು ವಿಧಾನಸೌಧ ಬರುವುದೇನಾದರೂ ಗಜ್ಜಿ ಆಯ್ತಂದ್ರ ನೀವೇನು MLA MP ಗಳದಿರಲ್ಲ, ಎಲ್ಲರೂ ಹೋಗ್ತೀರಿ ಮನೆಗೆ. ನಮ್ಮ ಭಕ್ತರು ನಮಗೆ ಸಹಕಾರವನ್ನು ನೀಡಿದ್ರ ಮುಂದಿನ ಸಲ ನಾವು ಸನ್ಯಾಸಿಗಳು ರಾಜಕೀಯ ಇಳಿಬೇಕಾಗ್ತದ ಅಂತ ಕೆಲಸವನ್ನ ತಾವೆಲ್ಲರೂ ಮಾಡ್ತಾ ಇದ್ದೀರಿ. ನಾವು ಸುಮ್ಮನೆ ಅಲ್ಲ, ಧರ್ಮವನ್ನ ಕಾಪಾಡಬೇಕಾಗ್ತದ, ಸಂಸ್ಕೃತಿಯನ್ನು ಉಳಿಸಬೇಕಾದ್ರ ನಾವು ಬರೇ ಸನ್ಯಾಸಿಗಳಲ್ಲ, ಸ್ವಾಮಿಗಳಲ್ಲ, ಮಠಗಳಲ್ಲಿ ಕುಂತು ಧರ್ಮ ಬೋಧನೆ ಮಾಡೋದಲ್ಲ, ರಾಜಕೀಯ ನೀತಿಗಳನ್ನ ಹೇಳುವಂತ ಎಲ್ಲ ಸ್ವಾಮಿಗಳದಿವಿ. ಒಬ್ಬರೇ ನಮ್ಮ ಕನೇರಿ ಅಪ್ಪಗಳಿಗೆ ನೀವು ನಿರ್ಬಂಧನೆ ಹಾಕಿದ್ರಲ್ಲ, ಅವ್ರಿಗೆ ನಿರ್ಬಂಧನೆ ಹಾಕಿರಬಹುದು, ನಮಗೆಲ್ಲ ನಿರ್ಬಂಧನೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬರಲ್ಲ ಇಬ್ಬರಲ್ಲ, ನೂರಾರು ಸ್ವಾಮಿಗಳು ನಾವು ಜಾಗೃತಿಯನ್ನು ಮೂಡಿಸ್ತೀವಿ. ಈ ನಿರ್ಬಂಧನೆಯನ್ನ ವಾಪಸ್ ತಗೋಬೇಕು. ತಗೊಂಡು ನಮ್ಮ ಗೌರವವನ್ನ, ನಮ್ಮ ಸ್ವಾಮಿಗಳಿಗೆ ಗೌರವಪೂರ್ವಕವಾಗಿ ಸನ್ಮಾನವನ್ನು ಮಾಡುವಂತ ಕೆಲಸ ಸರ್ಕಾರ ಮಾಡಬೇಕಾಗ್ತದ ಅಂತ ಹೇಳಿ ಸರ್ಕಾರ ಈ ಸ್ವಾಮಿಗಳ ಮೇಲೆ ಏನು ಅಸ್ತ್ರಗಳನ್ನು ಮಾಡ್ತಾ ಇದ್ರೆ ಇವು ಅಸ್ತ್ರಗಳು ಯಾವತ್ತು ನಡೆಯಂಗಿಲ್ಲ. ಮುಂಬರುವಂತಹ ದಿನಮಾನಗಳಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮ ಹಿಂದೂ ಸನಾತನ ಸಂಸ್ಕೃತಿಯನ್ನು ಉಳಿಸುವಂತ ಕೆಲಸ ಕನೇರಿ ಅಪ್ಪಗಳು ಎಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿರಬಹುದು. ಏನು ಸಾವಯವ ಕೃಷಿ ಮುಖಾಂತರ ನಮ್ಮ ಪರಂಪರೆಯನ್ನು ಉಳಿಸುವಂತ ಕೆಲಸ ನಮ್ಮ ಕನೇರಿ ಶ್ರೀಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ತಾವೆಲ್ಲರೂ ಏನು ನಾವು ಎಲ್ಲಾ ಮಠಾಧೀಶರು ಇವತ್ತು ಬಾಗಲಕೋಟೆ ಬಿಜಾಪುರ ನಿರ್ಬಂಧನೆ ಹೇರ್ತಾ ಇದೆ, ನಾಳೆ ಕರ್ನಾಟಕಕ್ಕೆ ಹೇರಬಹುದು. ಎಲ್ಲಾ ಮಾಡಿದ್ರು ಏನು ಆಗಲ್ಲ. ಅಜ್ಜವರಿಗೆ ನಿರ್ಬಂಧನೆ ಹೇರಿದ್ರ ನಮಗೆ ಹೇರುವಂತ ತಾಕತ್ತು ನಿಮಗಿಲ್ಲ. ನೀವು ಕ್ಷಮಾಪಣೆ ಕೇಳಿಕೊಂಡು ಈ ನಿರ್ಬಂಧನೆಯನ್ನು ವಾಪಸ್ ತಗೊಳ್ಳುವಂತ ಕೆಲಸ ಆಗಬೇಕು. ನೀವೆಲ್ಲ
ಸಿದ್ದರಾಮಯ್ಯನವರೇ ನೀವು ಮಾಡುವಂತ ಕೆಲಸ ಅಂದ್ರ ಒಲಿಕೆ ರಾಜಕಾರಣ, ಒಂದು ಜಾತಿಗೆ ನೀವು ಮಾಡ್ತಾ ಇದ್ರಿ. ಈ ಹಿಂದೂ ಧರ್ಮ ಸನಾತನ ಧರ್ಮ ದೊಡ್ಡದಿದೆ, ಈ ಧರ್ಮದ ಶಾಪ ನಿಮ್ಗೆ ತಟ್ಟುತ್ತದ, ಅದು ನೀವು ತಿಳ್ಕೋಬೇಕಾಗ್ತದಂತ ಹೇಳ್ತಾ ಇವತ್ತಿನ ಈ ನಿರ್ಬಂಧನೆಯನ್ನು ಮಾಡಿದಾರಲ್ಲ, ಈ ನಮ್ಮ ಜಿಲ್ಲೆಯ ಎಲ್ಲಾ ಶಾಸಕರು ಹಿಡ್ಕೊಂಡು ಎಲ್ಲಾ ಭಕ್ತಾದಿಗಳು ಹಿಡ್ಕೊಂಡು ಇದನ್ನ ನಾವು ಖಂಡನೆಯನ್ನು ಮಾಡುವಂತ ಕೆಲಸ ಇವತ್ತಾಗ್ತಾ ಇದೆ. ನಮ್ಮವರು ನಮ್ಮ ಸ್ವಾಮಿಗಳಿಗೆ ನಾವು ಹೋಗಿ ನಾವು ಬೋಧನೆಯನ್ನು ಪಡಿಬೇಕು ಅಂತ ಸ್ವಾಮಿಗಳ ನಿರ್ಬಂಧನೆ ಆಗ್ತಾ ಇದ್ದಾರಂದ್ರ ನಾವೆಲ್ಲರೂ ಏನು ಮಾಡಬೇಕು, ಆ ನಿರ್ಬಂಧನೆಯನ್ನು ತೆಗೆಯುವ ತನ ನಾವು ಹೋರಾಟವನ್ನು ಮಾಡ್ತೇವೆ. ಇವತ್ತು ಬಿಜಾಪುರನಲ್ಲಿ ಶಾಂತಿಯುತವಾದಂತ ಹೋರಾಟ ಇದೆ. ಇವತ್ತು ಬಿಜಾಪುರನ ಇಡೀ ಕರ್ನಾಟಕ, ಮಹಾರಾಷ್ಟ್ರ, ಗೋವಾದಲ್ಲಿ ಸಹ ಈ ಪ್ರತಿಭಟನೆಗಳು ಆಗಲಿಕ್ಕೆ ಕಾರಣ ಯಾರಂದ್ರ ಅದು ಸರ್ಕಾರ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅದಕ್ಕೆ ಈ ನಿರ್ಬಂಧವನ್ನು ವಾಪಸ್ ತಗೊಂಡು ನಮ್ಮ ಶ್ರೀಗಳಿಗೆ ಗೌರವವನ್ನ ಕೊಡುವಂತ ಕೆಲಸ ಮಾಡ್ಬೇಕಂತ ಹೇಳ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿ.